ಈ ಇಂದಿನ ಸಂಚಿಕೆಯಲ್ಲಿ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಟೆಡ್ ಬಂಡಿಯ ಚೈಲ್ಡ್ಹುಡ್ನ ಮತ್ತು ಅವನ ಗರ್ಲ್ ಫ್ರೆಂಡ್ಸ್ನ ಒಪಿನಿಯನ್ನ ಕೇಳಿ ಟೆಡ್ ಬಂಡಿ ನಾರ್ಸಿಸ್ಟಿಕ್ ಪರ್ಸನಾಲಿಟಿ ಹೊಂದಿದ್ದಾರೆ ಮತ್ತು ಇವರು ಹೊರಗಡೆ ಇರುವುದು ಅಪಾಯಕಾರಿ ಎಂದು ತೀರ್ಪು ನೀಡಿದ ನಂತರ ಟೆಡ್ ಬಂಡಿಗೆ 15 ವರ್ಷಗಳ ಕಾಲ ಯೂಟಾ ಸಿಟಿಯಲ್ಲಿ ಜೈಲಾಗತ್ತೆ. ಹೀಗೆ ಯೂಟಾ ಜೈಲಲ್ಲಿ 1 ವರ್ಷ ಕಳೆಯುವುದರ ಒಳಗೆ ಅಕ್ಟೋಬರ್ 1976 ಯೂಟಾ ಸಿಟಿಗೆ ಕೊಲರಾಡೋ ಸಿಟಿಯ ಪೊಲೀಸ್ ಬರ್ತಾರೆ. ಈ ಕೊಲರಾಡೋ ಯೂಟಾ ಸಿಟಿಯಿಂದ ಸರಿಸುಮಾರು 500 ಕಿಲೋಮೀಟರ್. ಮತ್ತೆ ಈ ಹಿಂದೆ ಟೆಡ್ ಇದ್ದಂತಹ ಸಿಯಾಟಲ್ ಸಿಟಿ ಕೊಲರಾಡೋಯಿಂದ ಸುಮಾರು 1000 ಕಿಲೋಮೀಟರ್ ದೂರ ಇರುತ್ತೆ. ಈಗ ಟೆಡ್ ಇದ್ದಂತಹ ಜೈಲಲ್ಲಿ ಜೈಲರ್ಸ್ಗೆ ಈ ಟೆಡ್ ಬಂಡಿ ಕೊಲರಾಡೋಗೆ ಹೋಗಿ ಯಾವಾಗ ಕ್ರೈಮ್ ಮಾಡ್ದ ಅಂತ ಫುಲ್ ಕನ್ಫ್ಯೂಸ್ ಆಗಿರ್ತಾರೆ. ಈ ಮಧ್ಯ ಕೊಲರಾಡೋ ಪೊಲೀಸ್ನ ನೋಡಿ ಟೆಡ್ ಬಂಡಿ ಶಾಕ್ ಆಗಿ ಅವನ ಫೇಸ್ನ ಗೆಸ್ಚರ್ಸ್ನ ತೋರಿಸ್ಕೊಬಾರ್ದು ಅಂತ ನಾರ್ಮಲ್ ಆಗೋ ಅಷ್ಟರಲ್ಲಿ ಕೊಲರಾಡೋ ಪೊಲೀಸ್ ಒಬ್ಬರು, ನೀವು ಕ್ಯಾರಲ್ ಕ್ಯಾಂಬಲ್ ಅನ್ನೋ ನರ್ಸ್ನ ಮಿಸ್ಸಿಂಗ್ ಕೇಸಲ್ಲಿ ಅರೆಸ್ಟ್ ಆಗ್ತಾ ಇದ್ದೀರಾ ಅಂತ ಹೇಳ್ತಾರೆ. ಈ ಕಡೆ ಟೆಡ್ ಬಂಡಿ ಬಾಯಿಂದ ಏನು ಪದಗಳು ಹೇಳೋಕ್ಕೂ ಬಿಡದೆ ಕೊಲರಾಡೋ ಪೊಲೀಸ್ ಯೂಟಾ ಪೊಲೀಸರ ಹತ್ತಿರ ಫುಲ್ ಪ್ರೊಸೀಜರ್ ಕಂಪ್ಲೀಟ್ ಮಾಡಿ ಟೆಡ್ ಬಂಡಿನ ಮ್ಯಾಕ್ಸಿಮಮ್ ಸೆಕ್ಯೂರಿಟಿ ಜೊತೆಗೆ ಕೊಲರಾಡೋಗೆ ಕರ್ಕೊಂಡು ಹೋಗ್ತಾರೆ. ಈ ಪೊಲೀಸ್ ವ್ಯಾನಲ್ಲಿ ಟೆಡ್ ಹೋಗ್ತಾ ಇರಬೇಕಾದ್ರೆ ಟೆಡ್ ಕೊಲರಾಡೋದಲ್ಲಿ ಆಗಿದ್ದ ಆ ಇನ್ಸಿಡೆನ್ಸನ್ನ ನೆನಪಿಸ್ಕೊತಾ ಇರ್ತಾನೆ. ಅವತ್ತು ಟೆಡ್ ಕೊಲರಾಡೋ ಸಿಟಿಯಲ್ಲಿ ಸಂಜೆ ಅವನ ಕಾರ್ಗೆ ಫ್ಯೂಯಲ್ ಹಾಕಿಸ್ಕೊತಾನೆ. ಆದರೆ ಪೆಟ್ರೋಲ್ ಬಂಕಲ್ಲಿ ಅವತ್ತಿನ ಅಕೌಂಟ್ ಕ್ಲೋಸ್ ಮಾಡಿದ್ದಕ್ಕಾಗಿ ಕ್ಯಾಶ್ ಇಸ್ಕೊಳ್ಳಲ್ಲ ಅಂತ ಹೇಳಿದ ಕಾರಣ ಟೆಡ್ ಅವನ ಚೆಕ್ನ ನೀಡಿಡ್ತಾನೆ. ಟೆಡ್ ತನ್ನ ಕಾರ್ಗೆ ಫ್ಯೂಯಲ್ ಹಾಕಿ ಕಾರಿಂದ ಹೋಗುವಾಗ ನಿರ್ಜನ ಪ್ರದೇಶದಲ್ಲಿ ಹೋಗುತ್ತಿದ್ದ ನರ್ಸ್ ವೇಷದಲ್ಲಿ ಇದ್ದಂತಹ ಕ್ಯಾರಲ್ ಕ್ಯಾಂಬಲ್ನ ಲಿಫ್ಟ್ ಕೊಡುವ ನೆಪದಲ್ಲಿ ಕಿಡ್ನ್ಯಾಪ್ ಮಾಡಿರ್ತಾನೆ. ಈ ವಿಷಯ ಕೊಲರಾಡೋ ಸಿಟಿಯ ಒಬ್ಬ ಪೊಲೀಸ್ ಆಫೀಸರ್ ಸಿಯಾಟಲ್ಗೆ ಟ್ರಾನ್ಸ್ಫರ್ ಆಗಿ ಟೆಡ್ ಯೂಟಾ ಸಿಟಿಯಲ್ಲಿ ಇರೋ ಟೈಮಲ್ಲಿ ಸಿಯಾಟಲ್ನಲ್ಲಿ ಇದ್ದಂತಹ ಟೆಡ್ನ ಮನೆನ ಕೇಸ್ ಇನ್ವೆಸ್ಟಿಗೇಷನ್ಗೆ ಅಂತ ಸರ್ಚ್ ಮಾಡಿದಾಗ ಕೊಲರಾಡೋ ಸಿಟಿಯ ಹೋಟೆಲ್ನ ಒಂದು ಪಾಂಪ್ಲೆಟ್ ಸಿಗತ್ತೆ. ಆಗ ಆ ಪೊಲೀಸ್ ಆಫೀಸರ್ಗೆ ಈ ಸಿಯಾಟಲ್ ಸಿಟಿಯಿಂದ ಸುಮಾರು 1000 ಕಿಲೋಮೀಟರ್ ಅಷ್ಟು ದೂರ ಇರೋ ಕೊಲರಾಡೋ ಸಿಟಿಯ ಪಾಂಪ್ಲೆಟ್ ಏನು ಮಾಡ್ತಾ ಇದೆ ಅಂತ ಯೋಚಿಸಿ ಕೊಲರಾಡೋದ ಆ ಹೋಟೆಲ್ನ ವಿಸಿಟರ್ ಲಿಸ್ಟ್ನ ಚೆಕ್ ಮಾಡಿದಾಗ ತಿಳಿಯುತ್ತೆ ಟೆಡ್ ಈ ನರ್ಸ್ ಕಾಣೆಯಾಗಿದ್ದ ಆ ಸೇಮ್ ದಿನ ಕೊಲರಾಡೋದಲ್ಲಿ ಇದ್ದ ಅಂತ. ಇದರ ಜೊತೆಗೆ ಆ ಪೆಟ್ರೋಲ್ ಬಂಕಲ್ಲಿ ಟೆಡ್ ನೀಡಿದ ಚೆಕ್ ಸಹ ಎವಿಡೆನ್ಸ್ ಆಗಿ ಸಿಗತ್ತೆ. ಈ ವಿಷಯಗಳನ್ನು ತಿಳಿದ ಟೆಡ್ ಲೈಟಾಗಿ ನರ್ವಸ್ ಆಗಿರ್ತಾರೆ. ಯಾಕಂದರೆ ಕಾನೂನಿನ ಬಗ್ಗೆ ಸರಿಯಾಗಿ ತಿಳಿದಿದ್ದ ಟೆಡ್ಗೆ ಗೊತ್ತಿರುತ್ತೆ ಈ ಹಿಂದೆ ಕ್ಯಾರಲ್ನ ಕಿಡ್ನ್ಯಾಪ್ನ ರಿಲೇಟೆಡ್ ಆಗಿ 15 ವರ್ಷಗಳ ಕಾಲ ಜೈಲಾಗಿದೆ. ಆದರೆ ಈಗ ಈ ನರ್ಸ್ನ ವಿಷಯ ಕನ್ಫರ್ಮ್ ಆದರೆ ನನಗೆ ಡೆತ್ ಸೆಂಟೆನ್ಸ್ ಪಕ್ಕ ಅಂತ ತಿಳಿಯುತ್ತೆ. ಈ ಹಿಂದೆ ಡೆತ್ ಸೆಂಟೆನ್ಸ್ ಆಗುವಂತಹ ತಪ್ಪುಗಳನ್ನು ಮಾಡಿದ್ರು ತನ್ನ ಬುದ್ಧಿವಂತಿಕೆಯಿಂದ ಕೇವಲ 15 ವರ್ಷಗಳ ಕಾಲ ಜೈಲ್ ಮಾಡಿಸ್ಕೊಂಡು ಆರಾಮಾಗಿದ್ದ ಟೆಡ್ಗೆ ಈ ಬಾರಿ ತನ್ನ ಜೀವನೇ ಹೋಗುವಂತ ಶಿಕ್ಷೆ ಸಿಗತ್ತೆ ಅಂತ ತಿಳಿದಾಗ ಲೈಟಾಗಿ ಭಯ ಆಗೋಕೆ ಸ್ಟಾರ್ಟ್ ಆಗತ್ತೆ. ಟೆಡ್ ಬಂಡಿನ ಈ ಕೊಲರಾಡೋ ಜೈಲ್ಗೆ ಹಾಕಿದಾಗ ಅವನ ಬಿಹೇವಿಯರ್ ಕಂಪ್ಲೀಟ್ಲಿ ಚೇಂಜ್ ಆಗಿರುತ್ತೆ. ಪೂರ್ತಿ ದಿನ ಯಾರ ಹತ್ತಿರನೂ ಮಾತಾಡದೆ ಅವನ ಸೆಲ್ಲಲ್ಲಿ ಒಬ್ಬನೇ ಇರ್ತಿದ್ದ. ಅದರಲ್ಲೂ ಅವನು ನಾರ್ಸಿಸ್ಟಿಕ್ ಕ್ರಿಮಿನಲ್ ಅಂತ ಅವನನ್ನು ಒಬ್ಬನೇ ಒಂದು ಸೆಲ್ಲಲ್ಲಿ ಹಾಕಿದ್ರು. ಪೊಲೀಸರು ಊಟ ಕೊಡೋಕೆ ಅಂತ ಬಂದಾಗಲೂ ಸಹ ಏನು ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. ಆದರೆ ಜೈಲರ್ಗಳು ಗಮನಿಸಿದ ಒಂದು ವಿಚಿತ್ರವಾದ ಸಂಗತಿ ಅಂದರೆ ಜೈಲಲ್ಲಿ ಕೈದಿಗಳಿಗೆ ಅಂತ ಡಬಲ್ ಸ್ಟೆಪ್ ಇರೋ ಮಂಚ ಕೊಟ್ಟಿರ್ತಾರೆ. ಟೆಡ್ನ ಸೆಲ್ಲಲ್ಲಿ ಅವನು ಒಬ್ಬನೇ ಇರ್ತಾನೆ. ಇವನು ಆ ಮಂಚದ ಮೇಲಿನ ಸ್ಟೆಪ್ಪಿಂದ ಒಂದೇ ಸಾರಿ ಕೆಳಗಡೆ ಬೀಳ್ತಾ ಇದ್ದ. ಇದನ್ನ ಗಮನಿಸಿ ಏನ್ ಶಬ್ದ ಅಂತ ನೋಡೋಕೆ ಬಂದ ಜೈಲರ್ನ ನೋಡಿ ಫುಲ್ ಕ್ರೀಪಿಯಾಗಿ ಸ್ಮೈಲ್ ಮಾಡ್ತಾ ಇರ್ತಾನಂತೆ. ಫೈನಲಿ ಟೆಡ್ ಬಂಡಿಯ ನರ್ಸ್ನ ಕಿಡ್ನ್ಯಾಪ್ನ ರಿಲೇಟೆಡ್ ಆಗಿ ಕೋರ್ಟ್ ಹಿಯರಿಂಗ್ ದಿನ ಬಂದೇ ಬಿಡ್ತು. ಇಷ್ಟು ದಿನ ಯಾರ ಹತ್ತಿರನೂ ಮಾತಾಡದೇ ಇದ್ದ ಟೆಡ್ ಕೋರ್ಟ್ ಹಿಯರಿಂಗ್ನ ಇಂದಿನ ರಾತ್ರಿ ಜೈಲರ್ ಹತ್ತಿರ ಬಂದು, ಸರ್, ನಾಳೆ ನನ್ನ ಕೋರ್ಟ್ ಹಿಯರಿಂಗ್ನ ದಿನ ಇದೆ. ಬಹುಶಃ ಈ ಕೇಸ್ ಏನಾದ್ರು ಪ್ರೂವ್ ಆದರೆ ನನಗೆ ಡೆತ್ ಸೆಂಟೆನ್ಸ್ ಆಗ್ಬೋದು. ನಾಳೆ ಮೀಡಿಯಾದವರು ಎಲ್ಲ ಬಂದಿರ್ತಾರೆ. ಬಹುಶಃ ನಾಳೆ ಒಂದು ದಿನ ಮಾತ್ರ ನನ್ನ ಈ ಜಗತ್ತು ನೋಡೋದು ಅನಿಸುತ್ತೆ. ಹೀಗಾಗಿ ನನಗೆ ಶೇವಿಂಗ್ ಮತ್ತು ನನಗೆ ಇಷ್ಟವಾದ ಡ್ರೆಸ್ನ ಹಾಕೊಳ್ಳೋ ಪರ್ಮಿಷನ್ ಕೇಳ್ತಾನೆ. ಇಷ್ಟು ದಿನ ಸೈಲೆಂಟ್ ಆಗಿ ಇದ್ದಿದ್ದ ಟೆಡ್ ಬಂಡಿ ಈಗ ಫುಲ್ ಇನೋಸೆನ್ಸಿಂದ ಮತ್ತು ಡೆತ್ ಸೆಂಟೆನ್ಸ್ ಆಗೋ ಚಾನ್ಸಸ್ ಇರೋದ್ರಿಂದ ಅವನ ಫೈನಲ್ ವಿಶ್ನ ಫುಲ್ಫಿಲ್ ಮಾಡೋಕೆ ಅಂತ ಜೈಲರ್ ಸಹ ಈ ಎಲ್ಲ ವಿಶ್ಗಳಿಗೂ ಒಪ್ಕೋತಾರೆ. ಮಾರನೇ ದಿನ ಟೆಡ್ನ ಪೊಲೀಸರು ಯಾರೋ ಸೆಲೆಬ್ರಿಟಿ ಥರ ಕೋರ್ಟ್ಗೆ ಕರ್ಕೊಂಡು ಬರ್ತಾರೆ. ಇದನ್ನೆಲ್ಲ ಸಮಯಕ್ಕೂ ಮುಂಚೆ ಬಂದಿದ್ದ ನಾರ್ಮಲ್ ಸಿಟಿಸನ್ ಥರ ನಿಂತ್ಕೊಂಡಿದ್ದ ಒಬ್ಬ ವ್ಯಕ್ತಿ ಗಮನಿಸ್ತಾ ಇರ್ತಾರೆ. ಟೆಡ್ ಕೋರ್ಟ್ ಒಳಗೆ ಹೋದ್ಮೇಲೆ ಅವರ ಕೇಸ್ನ ಅವರೇ ವಾದಿಸ್ತಾರೆ ಅಂದಿದ್ದಕ್ಕೆ ಅವರ ಕೈಗೆ ಹಾಕಿದ್ದ ಹ್ಯಾಂಡ್ ಕಫ್ನ ಓಪನ್ ಮಾಡೋಕ್ಕೆ ಕೋರ್ಟ್ ಪರ್ಮಿಷನ್ ಕೊಡುತ್ತೆ. ಮತ್ತು ಟೆಡ್ ಅವನ ಕೇಸ್ನ ರಿಲೇಟೆಡ್ ಕೆಲವು ಲಾ ಬುಕ್ಸ್ನ ರೆಫರ್ ಮಾಡೋಕ್ಕೆ ಅಂತ ಕೋರ್ಟಲ್ಲಿ ಇರೋ ಲಾ ಲೈಬ್ರರಿಗೆ ಕೆಲವು ಬುಕ್ಸ್ಗಳನ್ನು ರೆಫರ್ ಮಾಡೋಕ್ಕೆ ಪರ್ಮಿಷನ್ ಕೇಳ್ತಾನೆ. ಅದನ್ನು ಕೋರ್ಟ್ ಗ್ರ್ಯಾಂಟ್ ಮಾಡುತ್ತೆ. ಇಡೀ ಕೋರ್ಟ್ನ ಲೈಬ್ರರಿಯಲ್ಲಿ ಆ ಕ್ಷಣ ಟೆಡ್ ಒಬ್ಬನೇ ಕೂತು ಬುಕ್ಸ್ನ ಸ್ಟಡಿ ಮಾಡ್ತಾ ಇರ್ತಾನೆ. ಅವನನ್ನು ಕಾವಲಿಗೆ ಅಂತ ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಲೈಬ್ರರಿ ಬಾಗಿಲಿನ ಹೊರಗಡೆ ನಿಂತಿರ್ತಾನೆ.
ಟೆಡ್ ಬಂಡಿ ಅರ್ಧ ಗಂಟೆ ಆದರೂ ಫುಲ್ ಫೋಕಸ್ ಆಗಿ ಅವನ ಮುಂದೆ 5-6 ಬುಕ್ಗಳನ್ನು ಇಟ್ಕೊಂಡು ಫುಲ್ ಪಾಯಿಂಟ್ಸ್ನ ನೋಟ್ ಮಾಡ್ತಾ ಇರ್ತಾನೆ. ಈ ಕಡೆ ಬಾಗಿಲಿನಿಂದ ಹೊರಗಡೆ ನಿಂತಿದ್ದ ಪೊಲೀಸ್ 1-2 ನಿಮಿಷ ಅವನ ಗಮನನ ಕೋರ್ಟ್ನ ಹಿಂದೆ ಇದ್ದಂತಹ ಆಸ್ಪೆನ್ನ ಆ ಫಾರೆಸ್ಟ್ ಮೌಂಟೇನ್ನ ಕಡೆ ನೋಡ್ತಾನೆ. ಹಾಗೆ ಲೈಬ್ರರಿಲಿ ಇದ್ದ ಟೆಡ್ನ ನೋಡ್ತಾನೆ. ಟೇಬಲ್ ಮೇಲೆ ಸ್ಟಡಿ ಮಾಡ್ತಾ ಇದ್ದ ಟೆಡ್ ಬಂಡಿ ಈ 1 ನಿಮಿಷದ ಗ್ಯಾಪಲ್ಲಿ ಅಲ್ಲಿ ಇಲ್ವೇ ಇಲ್ಲ. ತಕ್ಷಣ ಆ ಪೊಲೀಸ್ ಲೈಬ್ರರಿ ಒಳಗೆ ಬಂದು ಎಲ್ಲ ಬುಕ್ಸ್ ಕಬೋರ್ಡ್ನ ಹಿಂದೆ ಹುಡುಕ್ತಾರೆ. ಟೆಡ್ ಎಲ್ಲೂ ಸಹ ಕಾಣಿಸ್ತಾ ಇರಲ್ಲ. ತಕ್ಷಣ ಆ ಪೊಲೀಸ್ ಫುಲ್ ಗಾಬರಿಯಿಂದ ಹೊರಗಡೆ ಬಂದು ಕೆಳಗೆ ಇದ್ದ ಪೊಲೀಸರಿಗೆ ಹೇ ಟೆಡ್ ತಪ್ಪಿಸ್ಕೊಂಡ ಅಂತ ಗಾಬರಿಲ್ ಹೇಳ್ತಾನೆ. ಆಗ ಅಲ್ಲಿ ಇದ್ದ ಸ್ಟೇಷನ್ನಿಂದ ಬಂದಿದ್ದ ಒಬ್ಬ ಪೊಲೀಸ್ ಆಫೀಸರ್, ಹೋ ಗಾಡ್ ಹೌದಾ, ತಕ್ಷಣ ಟೆಡ್ನ ಫೋಟೋ ಎಲ್ಲ ಮೀಡಿಯಾಗಳಿಗೆ ಕೊಡಿ, ಮತ್ತೆ ಅವನು ಜೈಲ್ ಡ್ರೆಸ್ಸಲ್ಲೇ ಇದ್ದಾನೆ ತಾನೆ, ಬೇಗ ಎಲ್ಲ ರೇಡಿಯೋ ಸ್ಟೇಷನ್ಸ್ಗೆ ಇನ್ಫಾರ್ಮೇಷನ್ನ ಸರ್ಕ್ಯುಲೇಟ್ ಮಾಡಿ ಅಂತಾನೆ. ಆದರೆ ಅಲ್ಲಿ ಇದ್ದ ಜೈಲರ್ಗೆ ಒಂದೊಂದೇ ವಿಷಯ ನೆನಪಿಗೆ ಬರ್ತಾ ಹೋಗುತ್ತೆ. ಟೆಡ್ ತಾನು ತಪ್ಪಿಸ್ಕೊಬೇಕು ಅಂತಾನೆ ಜೈಲ್ ಡ್ರೆಸ್ ಬದಲು ಕೊನೆ ಆಸೆ ಅಂತ ಕಲರ್ ಡ್ರೆಸ್ನ ತರಿಸ್ಕೊಂಡಿದ್ದ. ಮತ್ತು ಟೆಡ್ನ ಜೈಲಲ್ಲಿ ಅವನನ್ನು ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾಗ ಟೆಡ್ ಫುಲ್ಲು ಬಿಯರ್ಡ್ ಬಿಟ್ಟಿದ್ದ ಫೋಟೋನ ತಗೊಂಡಿದ್ರು. ಆದರೆ ತಾನು ತಪ್ಪಿಸ್ಕೊಂಡಾಗ ನನ್ನ ಆ ಬಿಯರ್ಡ್ ಫೋಟೋನೇ ಇಡೀ ಪೇಪರ್ಗೆ ಕೊಡ್ತಾರೆ ಅಂತ ಫುಲ್ ಶೇವ್ ಮಾಡಿರ್ತಾನೆ. ಇದರ ಮಧ್ಯ ಆ ಕೋರ್ಟ್ ಗ್ರೌಂಡ್ಗೆ ಒಂದೇ ಸಮನೆ 5-6 ಮೀಡಿಯಾ ವ್ಯಾನ್ಗಳು ಸಾಲಾಗಿ ಬರುತ್ತೆ. ಅದರಲ್ಲಿ ಒಬ್ಬ ವ್ಯಕ್ತಿ ಬಂದಿದ್ದ ಆ ಮೀಡಿಯಾ ವ್ಯಾನ್ಗಳಿಂದ ಕ್ಯಾಮ್ರಾ ಸೆಟಪ್ ಆದ ಮೇಲೆ ಕೈಯಲ್ಲಿ ಮೈಕ್ ಹಿಡಿದುಕೊಂಡು, ಹಲೋ ಅಮೇರಿಕಾ, ಈ ಆಸ್ಪೆನ್ ಸಿಟಿಯ ಪೊಲೀಸರಿಗೆ ಎಷ್ಟು ನೆಗ್ಲಿಜೆನ್ಸಿ ಅಂದರೆ ಟೆಡ್ ಬಂಡಿ ಎಂಥ ನಟೋರಿಯಸ್ ಅಂತ ಗೊತ್ತಿದ್ರು ಅವನನ್ನು ಯಾವುದೋ ಸೆಲೆಬ್ರಿಟಿ ಥರ ಫುಲ್ ರೆಡಿ ಮಾಡಿಸಿ ಜೈಲ್ ಯೂನಿಫಾರ್ಮ್ ಬದಲು ಕಲರ್ ಡ್ರೆಸ್ಸನ್ನು ಹಾಕಿಸ್ಕೊಂಡು ಬಂದಿದ್ರು. ಇಷ್ಟೇ ಅಲ್ಲದೆ ಈ ಪೊಲೀಸರ ನೆಗ್ಲಿಜೆನ್ಸಿ ಎಷ್ಟಿದೆ ಅಂದರೆ ಈ ಟೆಡ್ ಕೋರ್ಟ್ನ 2ನೇ ಮಹಡಿಯಿಂದ ಕೆಳಗಡೆ ಹಾರಿ 5 ನಿಮಿಷ ಆದರೂ ಪೊಲೀಸರಿಗೆ ವಿಷಯನೇ ತಿಳಿಯಲಿಲ್ಲ ಅಂತ ರಿಪೋರ್ಟ್ ಕೊಡ್ತಾ ಇರ್ತಾರೆ. ಇದನ್ನೆಲ್ಲ ಅಲ್ಲೇ ಕೇಳ್ತಾ ಇದ್ದಿದ್ದ ಪೊಲೀಸರಿಗೆ, ಅದರಲ್ಲೂ ಜೈಲರಿಗೆ ಒಂದು ದೊಡ್ಡ ಟ್ವಿಸ್ಟ್ ಕಾದಿರುತ್ತೆ. ಅವರಿಗೆ ಈಗ ನೆನಪಿಗೆ ಬರುತ್ತೆ, ಟೆಡ್ ಇಷ್ಟು ದಿನ ಏಕೆ 2ನೇ ಬೆಡ್ಡಿಂದ ಕೆಳಗಡೆ ಅವಾಗವಾಗ ಬೀಳ್ತಾ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಆಗ ಒಬ್ಬರು ಪೊಲೀಸ್ ಬಂದು ಜೈಲರ್ ಹತ್ತಿರ, ಸರ್ ಟೆಡ್ನ ಜೈಲ್ನ ಫೋಟೋನ TV ಮತ್ತು ಪೇಪರ್ಗೆ ನೀಡಿದ್ದೀವಿ ಅಂತ ರಿಪೋರ್ಟ್ ಕೊಡ್ತಾರೆ. ಆದರೆ ಟೆಡ್ನ ಕಾಸ್ಟ್ಯೂಮ್ ಚೇಂಜ್ಗೆ ಸಹಾಯ ಮಾಡಿದ ಜೈಲರ್ ಅವನನ್ನು ಅವನೇ ಮುಟ್ಟಾಳ ಅನ್ಕೊಬೇಕೋ ಅಥವಾ ಟೆಡ್ನ ಅತಿ ಬುದ್ಧಿವಂತ ಅನ್ಕೊಬೇಕೋ ಅಂತ ತಡವರಿಸ್ತಾ ಇರ್ತಾನೆ. ತಕ್ಷಣ ಆಸ್ಪೆನ್ ಸಿಟಿಯ ಫುಲ್ ಪೇಪರ್ ಮತ್ತು ಟಿವಿಯಲ್ಲಿ ಟೆಡ್ ಯಾರು ಮತ್ತು ಅವನು ಮಾಡಿರೋ ಎಲ್ಲ ಕ್ರೈಮ್ಸ್ ಆಗ್ತಾ ಬರ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ದಿದ್ದ ಆಸ್ಪೆನ್ ಸಿಟಿ ಜನರಿಗೆ ಜೀವನೇ ಬಾಯಿಗೆ ಬಂದಾಗಿರುತ್ತೆ. ಈಗ ನಾವೆಲ್ಲ ದೆವ್ವದ ಫಿಲಮ್ ನೋಡಿದ್ರೆ ನಮ್ಮ ಹಿಂದೆ ಯಾರೋ ನಿಂತಿದ್ದಾರೆ ಅನ್ನೋ ಫೀಲ್ ಇರುತ್ತೆ ಅಲ್ವಾ? ಅದೇ ಥರ ಆಸ್ಪೆನ್ನ ಸಿಟಿಯ ಎಲ್ಲ ಜನರಿಗೂ ಸಹ ಅವರ ಮನೆಯ ಬಾಗಿಲು ಕಿಟಕಿ ಎಲ್ಲ ಕ್ಲೋಸ್ ಇದ್ರೂ ಸಹ ಅವರ ಮನೆಯಲ್ಲಿ ಅವರನ್ನು ಬಿಟ್ಟು ಬೇರೆ ಯಾರೋ ಇದ್ದಾರೇನೋ ಅನ್ನೋ ಅನುಮಾನ ಕಾಡ್ತಾ ಇರುತ್ತೆ. ಈ ಟೆಡ್ನ ಹಿಡಿಯೋಕೆ ಪೊಲೀಸರು ಆಸ್ಪೆನ್ನ ಸುತ್ತ ಚೆಕ್ ಪೋಸ್ಟ್ಗಳಲ್ಲಿ ವೆಹಿಕಲ್ನ ವೆರಿಫೈ ಮಾಡ್ತಾ ಇರ್ತಾರೆ. ಈ ಕಡೆ 2 ದಿನಗಳಾದರೂ ಟೆಡ್ನ ಸುಳಿವೇ ಸಿಗಲ್ಲ. ಜನರಿಗೆ ಪೊಲೀಸರ ಮೇಲೆ ನಂಬಿಕೆನೇ ಹೊರಟೋಗಿರುತ್ತೆ. ಈ ಟೆಡ್ನ ಹಿಡಿಯೋಕೆ ಅಂತಾನೆ ಅಮೆರಿಕಾ ಗೌರ್ಮೆಂಟಿಂದ ಅಪ್ರೂವ್ ಆಗಿ FBI ಆಫೀಸರ್ಗಳು ಆ ಆಸ್ಪೆನ್ನ ಸುತ್ತ ಏರೋಪ್ಲೇನ್ಗಳನ್ನು ಗಸ್ತು ಸುತ್ತಾ ಇರ್ತಾರೆ. ಹೀಗೆ 4 ದಿನಗಳ ನಂತರ ಆಸ್ಪೆನ್ನ ಹೈವೇಯಲ್ಲಿ ಒಂದು ಕಾರ್ ಸ್ಪೀಡಾಗಿ ಹೋಗ್ತಾ ಇದ್ದ ಕಾರಣ ಅದನ್ನು ನಿಲ್ಲಿಸಿದ ಪೊಲೀಸರಿಗೆ ಒಂದು ಶಾಕ್ ಆಗಿರುತ್ತೆ. ಇಡೀ ಆಸ್ಪೆನ್ನ ಜನರನ್ನೇ ಭಯಪಡಿಸಿದ ಟೆಡ್ ಬಂಡಿ ಆ ಕಾರಲ್ಲಿ ಸಿಕ್ಕಿರ್ತಾನೆ. ಈ ವಿಷಯ TV ಮತ್ತು ನ್ಯೂಸ್ ಪೇಪರ್ಗಳಲ್ಲಿ ನೋಡಿದ್ದ ಆಸ್ಪೆನ್ ಜನರಿಗೆ ಯಾವುದೋ ದೊಡ್ಡ ಸಂಕಷ್ಟದಿಂದ ಹೊರಗಡೆ ಬಂದಿರೋ ಥರ ನಿಟ್ಟುಸಿರು ಬಿಡ್ತಾರೆ. ಈ ಟೆಡ್ ಬಂಡಿನ ಕಸ್ಟಡಿಗೆ ತಗೊಂಡು ಪೊಲೀಸರು ವಿಚಾರಿಸ್ತಾರೆ. ಇಡೀ ಆಸ್ಪೆನ್ ಇಂಚಿಂಚು ಹುಡುಕಿದ್ರೂ ಸಹ ಸಿಗಲಿಲ್ಲ. ಎಲ್ಲಿ ಬಚ್ಚಿಟ್ಕೊಂಡಿದ್ದೆ ಅಂತ ಪೊಲೀಸರು ಕೇಳಿದಾಗ ಅವರೆಲ್ಲರೂ ತಲೆ ಚೆಚ್ಚಿಕೊಳ್ಳುವಂತಹ ವಿಷಯನ ಟೆಡ್ ಹೇಳ್ತಾನೆ. ಟೆಡ್ ಕೋರ್ಟಿಂದ ತಪ್ಪಿಸ್ಕೊಂಡಾಗ ದಾಸ್ತಿ ಏನೋ ತಲೆ ಓಡಿಸಿಲ್ದೆ ಕೋರ್ಟ್ ಹಿಂದೆ ಇದ್ದ ಆಸ್ಪೆನ್ನ ಫಾರೆಸ್ಟ್ ಮೌಂಟೇನ್ಗೆ ಓಡಿ ಹೋಗಿರ್ತಾನೆ. ಅಲ್ಲಿ ಬೇಟೆ ಆಡುವವರಿಗೆ ಮತ್ತು ವಿಸಿಟರ್ಸ್ಗೆ ಅಂತ ಮಾಡಿರುವಂತಹ ಒಂದು ವುಡನ್ ಕ್ಯಾಬಿನ್ನ ಬಾಗಿಲನ್ನು ಒಡೆದು ಅಲ್ಲಿ ಇದ್ದ ಸಣ್ಣ ಪುಟ್ಟ ವಸ್ತುಗಳನ್ನು ತಿಂದ್ಕೊಂಡು 3 ದಿನ ಆದಮೇಲೆ ಹಸಿವನ್ನು ತಡೆಯೋಕ್ಕಾಗದೆ ಫಾರೆಸ್ಟಿಂದ ಸಿಟಿಗೆ ಬಂದು ಅಲ್ಲಿ ಒಂದು ಮಾಲ್ನ ಮುಂದೆ ಕೀ ಸಮೇತ ಇದ್ದಿದ್ದಂತಹ ಒಂದು ಕಾರ್ನ ತಗೊಂಡು ಆಸ್ಪೆನ್ನೇ ಬಿಟ್ಟು ಹೊರಗಡೆ ಹೋಗೋಣ ಅಂತ ಇರಬೇಕಾದ್ರೆ ನೀವು ಹಿಡಿದ್ಬಿಟ್ರಿ ಅಂತ ಏನು ವರಿನೇ ಇಲ್ಲದೆ ಫುಲ್ ಫನ್ನಿಯಾಗಿ ಯಾವುದೋ ಕಾಮಿಡಿ ಥರ ಹೇಳ್ತಾನೆ. ನಮ್ಮ ಕಡೆ ಒಂದು ಗಾದೆ ಮಾತು ಹೇಳ್ತಾರೆ, ಮಗ್ಲಾಗೆ ಇಟ್ಕೊಂಡು ಊರೆಲ್ಲ ಹುಡುಕಿದ್ರಂತೆ ಅಂತ. ಪೊಲೀಸರಿಗೆ ನಿಜಕ್ಕೂ ಈ ಮಾತು ಅಪ್ಲೈ ಆದಾಗಿರತ್ತೆ. ಟೆಡ್ ಬಂಡಿ ಮತ್ತೆ ಸಿಕ್ಕ ನಂತರ ಪೊಲೀಸರು ಇನ್ನಷ್ಟು ಜಾಗರೂಕತೆಯಿಂದ ಡ್ಯೂಟಿ ನಿರ್ವಹಿಸ್ತಾ ಇರ್ತಾರೆ. ಇಷ್ಟು ದಿನ ಟೆಡ್ ಬಂಡಿ ನಟೋರಿಯಸ್ ಅಂತ ಬೇರೆ ಕೈದಿಗಳಿಂದ ಸಪರೇಟ್ ಆಗಿ ಒಂದು ಸೆಲ್ಗೆ ಹಾಕಿದ್ರು. ಆದರೆ ಈಗ ಇನ್ನೂ ಅಲರ್ಟ್ ಆಗಿ ಟೆಡ್ನ ಅಂಡರ್ಗ್ರೌಂಡ್ ಸೆಲ್ಗೆ ಮೂವ್ ಮಾಡ್ತಾರೆ. ಟೆಡ್ನ ಮೂವ್ ಮಾಡಿದಂತಹ ಆ ಸೆಲ್ ಯಾಗಿತ್ತು ಅಂದರೆ ಒಂದು 10x10 ಕತ್ತಲೆ ಕೋಣೆ.
ಅದರಲ್ಲಿ ಸೇಮ್ 2 ಸ್ಟೆಪ್ ಇರುವಂತಹ ಬೆಡ್, ಸೀಲಿಂಗ್ ಮೇಲೆ ಬೆಳಕಿಗಾಗಿ 1 ಅಡಿಯಷ್ಟು ಮಾತ್ರ ರಾಡ್ ಕವರ್ ಆಗಿರುವಂತಹ ಒಂದು ಲೈಟ್ ಗ್ಯಾಪ್, ಮತ್ತೆ ಅವನಿಗೆ ಓದೋಕೆ ಅಂತ ಕೆಲವು ಪುಸ್ತಕಗಳು. ಈ ಬಾರಿ ಡಿಸೆಂಬರ್ 31ನೇ ತಾರೀಕಿಗೆ ಟೆಡ್ನ ನೆಕ್ಸ್ಟ್ ಕೋರ್ಟ್ ಹಿಯರಿಂಗ್ ಡೇಟ್ ಫಿಕ್ಸ್ ಆಗಿರುತ್ತೆ. ಆದರೆ ಟೆಡ್ ಕಳೆದ ಬಾರಿ ತಪ್ಪಿಸಿಕೊಂಡಿದ್ದಾಗಿಂದ ಅಪ್ ಟು ಇಲ್ಲಿವರೆಗೆ ಅಂದರೆ ಸರಿಸುಮಾರು 10 ದಿನಗಳ ಕಾಲ ಟೆಡ್ ಏನೂ ತಿಂದೇ ಇರಲ್ಲ. ಡಿಸೆಂಬರ್ 30ನೇ ತಾರೀಕು ಜೈಲ್ನ ಗಾರ್ಡ್ ಬಂದು ಟೆಡ್ನ ಸೆಲ್ನ ಮುಂದೆ ಊಟ ಇಕ್ಕಿ, ಟೆಡ್ ಊಟ ತಂದಿದ್ದೀನಿ, ನಾಳೆ ಕೋರ್ಟ್ನ ಹಿಯರಿಂಗ್ ಇದೆ, ಊಟ ಮಾಡು ಅಂತ ಹೇಳಿ ಹೋಗ್ತಾರೆ. ಆದರೆ ಅವನ ಬೆಡ್ ಮೇಲೆ ಫುಲ್ ಬೆಡ್ಶೀಟ್ನ ಹೊಚ್ಕೊಂಡು ಮಲ್ಕೊಂಡಿದ್ದ ಟೆಡ್ ಏನೂ ಸಹ ರೆಸ್ಪಾನ್ಸ್ ಮಾಡಲ್ಲ. 31ನೇ ತಾರೀಕು ಡಿಸೆಂಬರ್, ಈ ದಿನ ಕೋರ್ಟಲ್ಲಿ ಟೆಡ್ನ ಜೀವನನೇ ಡಿಸೈಡ್ ಆಗುವಂತಹ ದಿನ ಆಗಿರುತ್ತೆ. ಟೆಡ್ನ ಈ ಹಿಂದಿನ ಕೇಸ್ಗಳಿಗೆ ಮತ್ತು ಕೊಲರಾಡೋನ ನರ್ಸ್ನ ಕೇಸ್ಗೆ ಹಾಗೂ ಕಳೆದ ಬಾರಿ ತಪ್ಪಿಸ್ಕೊಂಡಿದ್ದ ಕೇಸ್ಗೆ ಈ ಸಾರಿ ಮುಲಾಜಿಲ್ಲದೆ ಟೆಡ್ ಬಂಡಿಗೆ ಡೆತ್ ಸೆಂಟೆನ್ಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಈವನ್ ಈ ವಿಷಯ ಲಾ ಸ್ಟಡಿ ಮಾಡಿದ ಟೆಡ್ಗೂ ಸಹ ಗೊತ್ತಿತ್ತು. ಅವತ್ತು ಬೆಳಗ್ಗೆ ಸುಮಾರು 9 ಗಂಟೆ ಇರ್ಬೋದು. ಜೈಲ್ನ ಗಾರ್ಡ್ ಟೆಡ್ನ ಸೆಲ್ ಮುಂದೆ ಬಂದು, ಟೆಡ್ ಟಿಫನ್ ತಂದಿದ್ದೀನಿ ಅಂತ ಹೇಳ್ತಾರೆ. ಆಮೇಲೆ ಆ ಗಾರ್ಡ್ ನೆನ್ನೆ ರಾತ್ರಿ ಇಕ್ಕಿದ ಊಟ ಹಾಗೆ ಇದ್ದಿದ್ದು ನೋಡಿ ಫುಲ್ ಕೋಪದಿಂದ, ಹೇಯ್ ನಿನಗೆ ಗೊತ್ತಾಗಲ್ವಾ, ಇವತ್ತು ಕೋರ್ಟ್ ಇದೆ, ನೀನು ಏನು ತಿನ್ನದೆ ಸರಿಯಾಗಿ 10 ಡೇಸ್ ಆಗ್ತಾ ಬಂತು ಅಂತ ಲಾಠಿಯಿಂದ ಸೆಲ್ ಕಂಬಿಗಳಿಗೆ ಹೊಡೆಯುತ್ತಾ ಕೂಗ್ತಾ ಇರ್ತಾರೆ. ಆದರೂ ಬೆಡ್ ಮೇಲೆ ಮಲಗಿದ್ದ ಟೆಡ್ಡಿಂದ ಏನೂ ರೆಸ್ಪಾನ್ಸೇ ಬರಲಿಲ್ಲ. ಆಗ ಆ ಗಾರ್ಡ್ ತನ್ನ ಲಾಠಿಯಿಂದ ಟೆಡ್ ಬಚ್ಚಿಕೊಂಡಿದ್ದಂತಹ ಆ ಬೆಡ್ಶೀಟ್ನ ತೆಗಿತಾರೆ. ಆ ಗಾರ್ಡ್ಗೆ ಒಂದು ಕ್ಷಣ ಹೃದಯನೇ ಬಾಯಿಗೆ ಬಂದಾಗತ್ತೆ. ಆ ಜೈಲ್ನ ಹೈಯೆಸ್ಟ್ ಸೆಕ್ಯೂರಿಟಿ ಸೆಲ್ಲಿಂದ ಟೆಡ್ ತಪ್ಪಿಸ್ಕೊಂಡಿದ್ದಾನೆ. ತಕ್ಷಣ ಆ ಗಾರ್ಡ್ ಓಡಿ ಬಂದು ಸೈರನ್ನ ಆನ್ ಮಾಡಿ ಜೈಲರ್ಗಳಿಗೆ ಟೆಡ್ ತಪ್ಪಿಸ್ಕೊಂಡ ಬಗ್ಗೆ ಹೇಳ್ತಾರೆ. ಇಡೀ ಜೈಲೇ ಟೆಡ್ ಎಲ್ಲಿ ಹೋದ, ಯಾವಾಗ ತಪ್ಪಿಸ್ಕೊಂಡ ಅಂತ ಯೋಚಿಸ್ತಾ ಇದ್ದ ಆ ಸಮಯದಲ್ಲಿ ಟೆಡ್ ಚಿಕಾಗೋದಲ್ಲಿ ಅಂದರೆ ಆಸ್ಪೆನ್ನಿಂದ ಸುಮಾರು 1000 ಕಿಲೋಮೀಟರ್ ಅಷ್ಟು ದೂರ ಇರುವಂತಹ ಚಿಕಾಗೋದ ಒಂದು ಸಣ್ಣ ಹಳ್ಳಿಯಲ್ಲಿ ಅವನಿಗೆ ಇಷ್ಟವಾದಂತಹ ಸಿಗರೇಟ್ನ ಸೇದ್ತಾ ಇರ್ತಾನೆ. ಇಷ್ಟಕ್ಕೂ ಟೆಡ್ ಯಾಕೆ ತಪ್ಪಿಸ್ಕೊಂಡ ಅಂದರೆ, ಈ ಹಿಂದೆ ಆಸ್ಪೆನ್ನ ಫಾರೆಸ್ಟ್ನಲ್ಲಿ ತಪ್ಪಿಸ್ಕೊಂಡಿದ್ದಾಗ ಅಲ್ಲಿ ಇದ್ದಂತಹ ಅಂಡರ್ ಕ್ಯಾಬಿನ್ನಲ್ಲಿ ಸಿಕ್ಕ ಒಂದು ಆಕ್ಸೆಲ್ ಬ್ಲೇಡ್ನ ತನ್ನ ಜೊತೆ ಕ್ಯಾರಿ ಮಾಡಿರ್ತಾನೆ. ಮತ್ತು ಮಾಲಲ್ಲಿ ತಾನು ಕದ್ದಂತಹ ಕಾರಲ್ಲಿ ಇದ್ದಂತಹ $500ನ ತನ್ನ ಜೊತೆ ಕ್ಯಾರಿ ಮಾಡಿರ್ತಾನೆ. ಟೆಡ್ಗೆ ಹೊಸ ಸೆಲ್ಗೆ ಟ್ರಾನ್ಸ್ಫರ್ ಮಾಡಿದಾಗ ಅವನಿಗೆ ತಪ್ಪಿಸ್ಕೊಳ್ಳೋಕ್ಕೆ ಯಾವ ದಾರಿನೂ ಸಹ ಇರಲಿಲ್ಲ. ಆದರೆ ಅವನ ತಲೆಯ ಮೇಲೆ ಸೀಲಿಂಗಲ್ಲಿ ಇದ್ದ ಆ 1 ಅಡಿಯ ಬೆಳಕಿನ ಕಿಂಡಿ ಬಿಟ್ಟು ಟೆಡ್ ತನ್ನ ಎಸ್ಕೇಪಿಂಗಿಗೆ ಅಂತ ಪ್ಲ್ಯಾನ್ ಮಾಡಿ ನಿರಂತರವಾಗಿ 10 ದಿನಗಳಿಂದ ಊಟ ಮಾಡಿರಲ್ಲ. ಈ ಗ್ಯಾಪಲ್ಲಿ ಅವನು ಸರಿಸುಮಾರು 35 ಪೌಂಡ್ ಅಂದರೆ 16 kgಗಳಷ್ಟು ತೂಕ ಇಳಿಸ್ಕೊಂಡಿರ್ತಾನೆ. ಮತ್ತೆ ದಿನ ಸ್ವಲ್ಪ ಆ ಬೆಳಕಿನ ಕನ್ನಡಿಗಳಿಗೆ ಇದ್ದಂತಹ ಕಬ್ಬಿಣದ ರಾಡ್ನ ತನ್ನ ಬಳಿ ಇದ್ದ ಆಕ್ಸೆಲ್ ಬ್ಲೇಡಿಂದ ಕೊರಿತಾ ಇರ್ತಾನೆ. ಕೊನೆಗೆ ಡಿಸೆಂಬರ್ನ 30ನೇ ತಾರೀಕು ಮಧ್ಯಾಹ್ನ ಊಟ ತಂದು ಕೊಟ್ಟ ನಂತರ ಅವನಿಗೆ ಓದಲು ಕೊಟ್ಟ ಬುಕ್ಗಳನ್ನು ತಾನು ಮಲ್ಗಿರೋ ಥರ ಸೆಟಪ್ ಮಾಡಿ ಅದಕ್ಕೆ ಬೆಡ್ಶೀಟ್ನ ಹೊಚ್ಚಿರ್ತಾನೆ. ಆ 1 ಅಡಿ ಸೀಲಿಂಗಿಂದ ಪಾರಾಗಿದ್ದಂತಹ ಟೆಡ್ಗೆ ಸಿಕ್ಕಿದ್ದು ಅದರ ಮೇಲಿನ ಬಿಲ್ಡಿಂಗ್ ರೂಮಲ್ಲಿ ಇದ್ದಂತಹ ಪೊಲೀಸರ ರೆಸ್ಟಿಂಗ್ ರೂಮ್. ಅಂದರೆ ಪೊಲೀಸರಿಗೆ ರೆಸ್ಟ್ ಮಾಡೋಕೆ ಅಂತ ಜೈಲಲ್ಲಿ ಇದ್ದಂತಹ ಒಂದು ತರಹದ ಕ್ವಾರ್ಟರ್ಸ್ ರೂಮ್ ಆಗಿರುತ್ತೆ. ಅದು ಡಿಸೆಂಬರ್ ತಿಂಗಳ ಕೊನೆಯ ವಾರ ಆಗಿದ್ರಿಂದ ಪೊಲೀಸ್ ಎಲ್ಲರೂ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಸೆಲೆಬ್ರೇಟಿಂದಾಗಿ ಆ ರೆಸ್ಟ್ ರೂಮಲ್ಲಿ ಯಾರೂ ಸಹ ಇರಲಿಲ್ಲ. ಇದೇ ಸಮಯನ ಬಳಸ್ಕೊಂಡ ಟೆಡ್ ಅಲ್ಲಿಂದ ಒಬ್ಬ ಪೊಲೀಸರ ಡ್ರೆಸ್ಸನ್ನು ಹಾಕ್ಕೊಂಡು ಒಬ್ಬ ಪೊಲೀಸ್ ಆಫೀಸರ್ ಥರ ಇನ್ ವೆರಿ ಸ್ಮೂತ್ ವೇಯಿಂದ ಜೈಲಿಂದ ಹೊರಗಡೆ ಹೋಗಿರ್ತಾನೆ. ಜೈಲಿಂದ ಹೊರಗೆ ಬಂದಂತಹ ಟೆಡ್ ಒಂದು ಕಾರ್ನ ಕದ್ದು ಆಸ್ಪೆನ್ನ ಪೂರ್ವಕ್ಕೆ ಇರುವಂತಹ ಗ್ರೀನ್ವುಡ್ಗೆ ಹೋಗ್ತಾನೆ. ಮತ್ತು ಅಲ್ಲಿ ಕಾರ್ ಕೆಟ್ಟು ನಿಂತ ಕಾರಣ ಅಲ್ಲಿ ಒಬ್ಬರ ಹತ್ರ ಬೈಕಲ್ಲಿ ವೈಲ್ಡ್ ಸಿಟಿಗೆ ಲಿಫ್ಟ್ ತಗೊಂಡು ನಂತರ ಬಸ್ಸಿಂದ ಡೆನ್ವರ್ಗೆ ಹೋಗಿ ಅಲ್ಲಿಂದ ಚಿಕಾಗೋದ ಫ್ಲೈಟ್ ಹಿಡಿತಾನೆ. ತಾನು ಎಸ್ಕೇಪ್ ಆಗಿದ್ದ ಚಾಣಾಕ್ಷತೆನ ನೆನೆಸ್ಕೊಂಡು ನಿರಂತರವಾಗಿ 17 ಗಂಟೆಗಳ ಕಾಲ ಟ್ರಾವೆಲ್ ಮಾಡಿದ ಟೆಡ್ ಬಂಡಿ ಸಿಗರೇಟ್ನ ಇಳ್ಕೊಂಡು ರಿಲ್ಯಾಕ್ಸ್ ಆಗಿ ಚಿಲ್ ಮಾಡ್ತಾ ಇರ್ತಾನೆ. ಇಲ್ಲಿಂದ ಟೆಡ್ ಚಿಕಾಗೋದ ಒಂದು ಸಣ್ಣ ಸಿಟಿಯಾದ ತಲಹಸಿಗೆ ಮೂವ್ ಆಗ್ತಾನೆ. ಅದು ಈ ಹಿಂದೆ ಕೊಲರಾಡೋಯಿಂದ ಸುಮಾರು 1700 ಕಿಲೋಮೀಟರ್ ಅಷ್ಟು ದೂರ ಇರುತ್ತೆ. ಇಲ್ಲಿ ಟೆಡ್ ಪೊಲೀಸರಿಂದ ತಲೆಮರೆಸ್ಕೊಂಡು ಹೊಸ ಜೀವನನ ಸ್ಟಾರ್ಟ್ ಮಾಡ್ತಾನ, ಅಥವಾ ಈ ಹಿಂದೆ ಮಾಡಿದ ಕೊಲೆಗಳಿಗಿಂತ ಇನ್ನೂ ವಿಕೃತವಾಗಿ ಕೊಲೆ ಮತ್ತು ಅತ್ಯಾಚಾರಗಳನ್ನು ಮುಂದುವರಿಸ್ತಾನ? ಕಾದು ನೋಡೋಣ ಮುಂದಿನ ಸಂಚಿಕೆಯಲ್ಲಿ.
ಸ್ನೇಹಿತರೆ, ನಿಮಗೆ ಈ ಟೆಡ್ ಬಂಡಿಯ ಸಸ್ಪೆನ್ಸ್ ಸೀರೀಸ್ಗಳು ಇಷ್ಟ ಆಗಿದ್ರೆ ಮತ್ತು ಸಸ್ಪೆನ್ಸ್ ಹಾರರ್ ಮಿಸ್ಟರಿ ಕೇಸ್ಗಳನ್ನು ತಿಳಿದುಕೊಳ್ಳುವಂತಹ ಮಾಸ್ಟರ್ ಮೈಂಡ್ ಮೆಂಟಾಲಿಟಿ ನಿಮ್ಮದಾಗಿದ್ದರೆ ಈಗಲೇ ನಿಮ್ಮ ತನ್ಮಯ ಕನ್ನಡ ಪಾಡ್ಕಾಸ್ಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕೆಂದರೆ ನಿಮಗಾಗಿ ಇದೇ ತರಹದ ಇನ್ನೂ 10 ಹಲವಾರು ಕೇಸ್ಗಳು ಕಾಯ್ತಾ ಇದೆ. ಧನ್ಯವಾದಗಳು.